ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತ ಶುದ್ಧೀಕರಣದಿಂದ ಹಿಡಿದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಯಾವುದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ತುಳಸಿ, ಬಿ ಚಿಯಾ ಬೀಜ, ಸಿ ಶುಂಠಿ, ಡಿ ಗಿಲಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಗಿಲಾಯಿ. ನಮ್ಮ ರಕ್ತ ಶುದ್ಧೀಕರಣದಲ್ಲಿ ನೆರವಾಗುವ ಗಿಲಾಯಿ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ಜ್ವರದ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಗಿಲಾಯಿ ಕೇವಲ ಇಷ್ಟಕ್ಕೆ ಸೀಮಿತವಾಗದೆ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಯಾವುದರ ಕೊರತೆಯಿಂದಾಗಿ ಮುಟ್ಟಿನಲ್ಲಿ ಸಾಕಷ್ಟು ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ವಿಟಮಿನ್ಸ್, ಬಿ ಕಬ್ಬಿಣ, ಸಿ ಕ್ಯಾಲ್ಸಿಯಂ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಮಹಿಳೆಯರು ಒಂದು ವೇಳೆ ಕ್ಯಾಲ್ಸಿಯಂ ಕೊರತೆ ಎದುರಿಸುವ ಸಂದರ್ಭ ಬಂದರೆ ಅವರಿಗೆ ಮುಟ್ಟಿನ ಸಂದರ್ಭದಲ್ಲಿ ಸಾಕಷ್ಟು ನೋವು ಕಂಡುಬರುವ ಸಾಧ್ಯತೆ ಇರುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಸಮರ್ಪಕವಾಗಿ ಉಳಿದರೆ ಅದರಿಂದ ಮುಟ್ಟಿನ ಸಂದರ್ಭ ಬಂದಾಗ ನೋವು ಕಡಿಮೆ ಇರುತ್ತದೆ. ಆದರೆ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಅತಿಯಾದ ರಕ್ತಸ್ರಾವ ಜೊತೆಗೆ ನೋವು ಕೂಡ ಹೆಚ್ಚಾಗಿರುತ್ತದೆ. ಗರ್ಭಕೋಶದ ಉತ್ತಮ ಬೆಳವಣಿಗೆಯಲ್ಲಿ ಹಾಗೂ ಮಹಿಳೆಯರಲ್ಲಿ ಅಂಡಾಶಯಗಳ ಹಾರ್ಮೋನ್ ಉತ್ಪತ್ತಿಯಲ್ಲಿ ಕ್ಯಾಲ್ಸಿಯಂ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗೆಯೇ ಯಾರಿಗೆ ಕ್ಯಾಲ್ಸಿಯಂ ಕೊರತೆ ಇರುತ್ತದೆಯೋ ಅವರಿಗೆ ಸಾಮಾನ್ಯವಾಗಿ ಪದೇ ಪದೇ ಮೂಳೆಗಳ ಹಾಗೂ ಮಾಂಸಖಂಡಗಳ ನೋವು ಕಂಡುಬರುತ್ತಿರುತ್ತದೆ. ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದ್ದರೆ ರಾತ್ರಿಯ ಸಂದರ್ಭದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಮತ್ತು ಒಂದು ರೀತಿಯ ಮಾನಸಿಕ ಭಯ ಆವರಿಸುತ್ತದೆ. ಮೂರನೇ ಪ್ರಶ್ನೆ, ನೆಲಗಡಲೆಯನ್ನು ಯಾವ ರೀತಿಯಾಗಿ ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಹಸಿಯಾಗಿ, ಬಿ ಹುರಿದು, ಸಿ ಬೇಯಿಸಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಯಿಸಿ. ಹುರಿದ ಕಡಲೆಕಾಯಿ ಅಥವಾ ನೆಲಗಡಲೆಗಿಂತಲೂ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಬೇಯಿಸಿದ ನೆಲಗಡಲದಲ್ಲಿ ಇರುತ್ತದೆ. ಹೀಗಾಗಿ ಇದು ಹಲವಾರು ರೀತಿಯಿಂದ ಆರೋಗ್ಯವನ್ನು ರಕ್ಷಣೆ ಮಾಡುವುದು. ಬೇಯಿಸಿದ ನೆಲಗಡಲೆಯು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಇದರಲ್ಲಿ ಉನ್ನತ ಮಟ್ಟದ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ ಇರುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಬಿ ಸಂಕೀರ್ಣ ವಿಟಮಿನ್ಗಳು ಇರುತ್ತವೆ. ಇದು ಸ್ನಾಯುಗಳು ಹಾಗೂ ಅಂಗಾಂಗಗಳ ಬೆಳವಣಿಗೆಗೆ ತುಂಬಾ ಸಹಾಯಕಾರಿಯಾಗಿದ್ದು ವಿಟಮಿನ್ ಬಿ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲು ನೆರವಾಗುವುದು ಮತ್ತು ಫಾಲಿಕ್ ಆಮ್ಲವು ಜನನ ಸಂಬಂಧಿ ವೈಕಲ್ಯವನ್ನು ದೂರ ಮಾಡುವುದು. ನಾಲ್ಕನೇ ಪ್ರಶ್ನೆ, ಯಾವ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ. ರಾತ್ರಿ ಹೊತ್ತು ಬಾಳೆಹಣ್ಣು ತಿನ್ನುವುದರಿಂದ ನೆಗಡಿ, ಕೆಮ್ಮು ಬರಬಹುದು, ಏಕೆಂದರೆ ಇದು ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ. ಆದರೆ ಮತ್ತೆ ಕೆಲವು ತಜ್ಞರು ರಾತ್ರಿ ಹೊತ್ತು ಬಾಳೆಹಣ್ಣು ತಿನ್ನಬಹುದು ಎನ್ನುತ್ತಾರೆ. ಹೀಗಿದ್ದರೂ ತಡರಾತ್ರಿ ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಉತ್ತಮವಲ್ಲ. ಐದನೇ ಪ್ರಶ್ನೆ, ವಿಶ್ವದ ದುಬಾರಿ ತರಕಾರಿ ಎಂದು ಯಾವ ತರಕಾರಿಯನ್ನು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಅಣಬೆ, ಬಿ ಬಟಾಣಿ, ಸಿ ಬ್ರೋಕೊಲಿ, ಡಿ ಕೆಂಪು ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಅಣಬೆ. ವಿಶ್ವದ ಅತ್ಯಂತ ದುಬಾರಿ ತರಕಾರಿ ಎಂದು ಅಣಬೆಯನ್ನು ಕರೆಯಲಾಗುತ್ತದೆ. ಇದನ್ನು ಕಾಡು ಅಣಬೆ ಅಂತಾನೆ ಕರೆಯುತ್ತಾರೆ. ಈ ಅಣಬೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 30,000ವರೆಗೆ ಮಾರಾಟವಾಗುತ್ತದೆ. ಗುಚ್ಚಿ ಅಣಬೆ ಎಂದು ಕರೆಯಲ್ಪಡುವ ಇದು ಪೊಟ್ಯಾಷಿಯಂ, ವಿಟಮಿನ್ಗಳು ಮತ್ತು ತಾಮ್ರದಲ್ಲಿ ಸಮೃದ್ಧವಾಗಿದೆ. ಅಲ್ಲದೆ ಇದರಲ್ಲಿ ವಿಟಮಿನ್ಗಳಾದ ಬಿ ಹಾಗೂ ವಿಟಮಿನ್ ಡಿ ಸಮೃದ್ಧವಾಗಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ವಿಫಲವಾಗಿವೆ. ಇದು ದೇಹಕ್ಕೆ ಹಾನಿ ಮಾಡುವ ಪ್ರತಿಕ್ರಿಯಾತ್ಮಕ ಆಮ್ಲಜನಕ ಜಾತಿಗಳನ್ನು ತೆಗೆದುಹಾಕುವ ಮೂಲಕ ಹೃದಯ ಕಾಯಿಲೆಗಳು ಮತ್ತು ಮಧುಮೇಹ ಸೇರಿದಂತೆ ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತದೆ. ಆರನೇ ಪ್ರಶ್ನೆ, ಪುರುಷರು ಯಾವುದನ್ನು ಬಳಸುವುದರಿಂದ ಅವರ ಎಲ್ಲ ಗುಪ್ತ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು? ಆಪ್ಷನ್ಸ್: ಎ ಲವಂಗದ ಎಣ್ಣೆ, ಬಿ ನುಗ್ಗೆ ಚೂರ್ಣ, ಸಿ ಬೇವಿನ ಎಣ್ಣೆ, ಡಿ ಜಾಪತ್ರೆ.
ಸರಿಯಾದ ಉತ್ತರ ಆಪ್ಷನ್ ಎ ಲವಂಗದ ಎಣ್ಣೆ. ಲವಂಗದ ಎಣ್ಣೆ ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಪುರುಷರಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ವೀರ್ಯ ಎಣಿಕೆಯನ್ನು ಉತ್ತಮವಾಗಿಸುತ್ತದೆ ಮತ್ತು ಫಲವತ್ತತೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ವಿಟಮಿನ್ಗಳು, ಫ್ಲೆವನಾಯ್ಡ್ಗಳು, ಆಲ್ಕೊಲಾಯ್ಡ್ಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳಂತಹ ಅನೇಕ ರೀತಿಯ ಅಗತ್ಯ ಪೋಷಕಾಂಶಗಳು ಲವಂಗದಲ್ಲಿ ಕಂಡುಬರುತ್ತದೆ. ಇದು ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ವೀರ್ಯ ಚಲನಶೀಲತೆಯನ್ನು ಸುಧಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ. ಗರ್ಭಿಣಿಯರು ತಮ್ಮ ಗರ್ಭದಲ್ಲಿರುವ ಮಗುವಿನ ಉತ್ತಮ ಮೂಳೆ ಬೆಳವಣಿಗೆಗೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಸೇಬು, ಬಿ ಕಿವಿ ಹಣ್ಣು, ಸಿ ಹಲಸು, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಹಣ್ಣು. ಗರ್ಭಿಣಿಯರು ವಾರದಲ್ಲಿ 3 ಬಾರಿಯಾದರೂ ಕಿವಿ ಹಣ್ಣನ್ನು ಸೇವಿಸುವುದರಿಂದ ಇದು ಗರ್ಭದಲ್ಲಿರುವ ಮಗುವಿನ ಮೂಳೆ ಬೆಳವಣಿಗೆಗೆ ಹೆಚ್ಚು ಸಹಾಯಕಾರಿಯಾಗಿದ್ದು ಹೆರಿಗೆ ಸಮಯದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಾಗದಂತೆ ನೋಡಿಕೊಳ್ಳುತ್ತದೆ. 8ನೇ ಪ್ರಶ್ನೆ. ಗೋವು ಅಥವಾ ಹಸು ಮನೆಯ ಮುಂದೆ ಬಂದು ನಿಲ್ಲುವುದು ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ಒಳ್ಳೆಯ ದಿನ, ಬಿ ಧನಾಗಮನ, ಸಿ ಸಂಕಷ್ಟ ಸೂಚನೆ, ಡಿ ಹಸಿವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಲ್ಲುತ್ತದೆ ಎಂದರೆ ನೀವು ಅದೃಷ್ಟವಂತರು ಎಂದರ್ಥ. ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ದಿನಗಳು ಬರಲಿವೆ ಅಥವಾ ನಿಮಗೆ ಮುಂದೆ ಧನಲಾಭ ಸಿಗಲಿವೆ ಎಂಬ ಸೂಚನೆಗಳನ್ನು ಕೊಡಲು ಗೋಮಾತೆ ಪ್ರತಿದಿನ ಅಥವಾ 15 ದಿನಕ್ಕೊಮ್ಮೆ ಬಂದು ನಿಲ್ಲುತ್ತಾಳೆ. ಮನೆಯ ಮುಂದೆ ಬಂದು ನಿಂತ ಗೋಮಾತೆಗೆ ತಾಜಾ ಆಹಾರ ನೀಡುವುದು, ಅಕ್ಕಿ, ಬೆಲ್ಲವನ್ನು ನೀಡಿ ಪಾದ ಮುಟ್ಟಿ ನಮಸ್ಕರಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ತಲೆಯನ್ನು ಪ್ರತಿದಿನ ಮುಂಜಾನೆ ಸ್ಪರ್ಶಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ, ಜೊತೆಗೆ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. 9ನೇ ಪ್ರಶ್ನೆ. ಸ್ವತಃ ಕ್ಯಾನ್ಸರ್ ಕೂಡ ಹೆದರುವಂತಹ ಖನಿಜಾಂಶ ಯಾವುದು? ಆಪ್ಷನ್ಸ್ ಎ ಸಿಲಿಕೇಟ್, ಬಿ ಫೆರಸ್, ಸಿ ಸಿಲೇನಿಯಂ, ಡಿ ಡೆಲಿಸೈಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಸೆಲೇನಿಯಂ. ನಾವು ತಿನ್ನುವ ಅನೇಕ ಆಹಾರಗಳಲ್ಲಿ ನಮಗೆ ಉಪಯುಕ್ತವಾದ ಪೌಷ್ಟಿಕಾಂಶಗಳು ಹೇರಳವಾಗಿ ಸಿಗುತ್ತವೆ. ಆದರೆ ಕ್ಯಾನ್ಸರ್ ನಿವಾರಣೆ ಮಾಡುವ ಈ ಒಂದು ಖನಿಜಾಂಶ ಸಿಗುವುದು ಮಾತ್ರ ಕೆಲವೇ ಆಹಾರಗಳಲ್ಲಿ ಮತ್ತು ಇದೊಂದು ಬಹುಮುಖ್ಯವಾದ ಖನಿಜಾಂಶವಾಗಿದ್ದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಮತ್ತು ನಮ್ಮ ಜೀವಕೋಶಗಳನ್ನು ಫ್ರೀ ರ್ಯಾಡಿಕಲ್ಗಳ ಹಾನಿಯಿಂದ ತಪ್ಪಿಸುವ ಕೆಲಸ ಮಾಡುತ್ತದೆ. ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ನಮ್ಮ ಜನನಾಂಗದ ಆರೋಗ್ಯಕ್ಕೂ ಕೂಡ ಇದು ಬಹಳ ಒಳ್ಳೆಯದು. ಸಮುದ್ರದಲ್ಲಿ ಸಿಗುವಂತಹ ಬಗೆ ಬಗೆಯ ಮೀನುಗಳು ಅಂದರೆ ಟ್ಯೂನಾ, ಸಾರ್ಡಿನ್, ಹ್ಯಾಲಿಬಟ್ ಮೀನುಗಳಲ್ಲಿ ಸೆಲೇನಿಯಂ ಪ್ರಮಾಣ ಜೋರಾಗಿ ಸಿಗುತ್ತದೆ. ಮೀನುಗಳಲ್ಲಿ ಸಿಗುವ ಈ ಸೆಲೇನಿಯಂ ನಮ್ಮ ಥೈರಾಯ್ಡ್ ಕಾರ್ಯಚಟುವಟಿಕೆಯನ್ನು ಬೆಂಬಲಿಸುತ್ತದೆ ಮತ್ತು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ. ಇನ್ನು ಸಾಮಾನ್ಯವಾಗಿ ಕೋಳಿ ಮೊಟ್ಟೆ, ಇದರಲ್ಲಿಯೂ ಸೆಲೇನಿಯಂ ಹೆಚ್ಚಾಗಿ ಸಿಗುತ್ತದೆ. ಅದರಲ್ಲಿಯೂ ಉತ್ತಮ ಗುಣಮಟ್ಟದ ಪ್ರೋಟೀನ್ ಹಾಗೂ ವಿಟಮಿನ್ ಅಂಶಗಳ ಜೊತೆಗೆ ಖನಿಜಾಂಶಗಳು ಕೂಡ ಕೋಳಿ ಮೊಟ್ಟೆಯಲ್ಲಿ ಹೆಚ್ಚಾಗಿ ಸಿಗಲಿದ್ದು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುತ್ತದೆ. ಪಾಲಕ್ ಸೊಪ್ಪು ಹಸಿರು ಎಲೆ ತರಕಾರಿ ಗುಂಪಿಗೆ ಸೇರಿದ ಆಹಾರ ಪದಾರ್ಥವಾಗಿದ್ದು ಇದರಲ್ಲಿ ವಿಟಮಿನ್ ಸಿ ಮತ್ತು ಬೀಟಾ ಕೆರೋಟಿನ್ ಸೇರಿದಂತೆ ಸೆಲೇನಿಯಂ ಕೂಡ ಅಧಿಕವಾಗಿ ಸಿಗುತ್ತದೆ ಮತ್ತು ನಮ್ಮ ದೇಹದ ಸಮಗ್ರ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.